ಪಾವಗಡದಲ್ಲಿ ಮರಳು ದಂಧೆಯ ಎಕ್ಸ್ಪೋಸ್. ಪಾವಗಡದಲ್ಲಿ ಮಧ್ಯರಾತ್ರಿ ಮರಳು ದರ್ಬಾರ್. ಅಧಿಕಾರಿಗಳೇ ದಂಧೆಕೋರರಿಗೆ ದಾರಿ ದೀಪನ. ಮರಳು ಸಾಗಿಸುವ ಟ್ರ್ಯಾಕ್ಟರ್ಗಳ ಅಸ್ಪಷ್ಟ ದೃಶ್ಯ ಅಥವಾ ನದಿಯ ಒಡಲು ಬರಿದಾಗಿರುವ ಫೋಟೋ ಇರಲಿ. ಇದು ಪಾವಗಡ ಜನರ ಆಕ್ರೋಶದ ಧ್ವನಿ. ರಕ್ಷಕನೇ ಭಕ್ಷಕನಾದ್ರೆ ನೈಸರ್ಗಿಕ ಸಂಪತ್ತು ಉಳಿಯಲು ಸಾಧ್ಯವೇ? ಪಾವಗಡದ ಉತ್ತರ ಪಿನಾಕಿ ನದಿಯನ್ನ ಮಾಫಿಯಾ ನಡುರಾತ್ರಿ ಬಗೆಯುತ್ತಿದ್ದಾರೆ. ಇಡೀ ಆಡಳಿತ ಯಂತ್ರ ಕುಂಭಕರ್ಣನ ನಿದ್ದೆಗೆ ಜಾರಿಗೆ. ಅಸಲಿ ಆಟ. ಸೂರ್ಯ ಮುಳುಗುತ್ತಿದ್ದಂತೆ ಇಲ್ಲಿ ಅಸಲಿ ಆಟ ಶುರುವಾಗುತ್ತ. ಪಾವಗಡ ತಾಲೂಕಿನಲ್ಲಿ ಬರುವ ಪೋತಗಾನಹಳ್ಳಿ ಗ್ರಾಮದ ಟ್ರ್ಯಾಕ್ಟರ್ ಮಾಲೀಕರು ಕಾಮನದುರ್ಗ ಬೆಟ್ಟೆಯ ಮಧ್ಯದಲ್ಲಿರುವ ರಸ್ತೆ ಬಿಕೆ ಹಳ್ಳಿಯಿಂದ ಚಿಕ್ಕಹಳ್ಳಿ ಕಡೆಗೆ ಮಾರ್ಗ ಪ್ರತಿ ರಾತ್ರಿ ಅಕ್ರಮವಾಗಿ ಮರಳು ಲೂಟಿ ಮಾಡುತ್ತಿದ್ದಾರೆ. ಮಹೀಂದ್ರಾ ಟ್ರ್ಯಾಕ್ಟರ್ಗಳ ಘರ್ಜನೆಗೆ ನದಿ ಪಾತ್ರ ನಲಗುತ್ತಿದೆ. ಆದ್ರೆ ಆಶ್ಚರ್ಯ ಏನೆಂದ್ರೆ ಈ ಶಬ್ದ ತಾಲೂಕು ಆಡಳಿತಕ್ಕೆ ಮಾತ್ರ ಕೇಳಿಸುತ್ತಿಲ್ಲ. ಅಧಿಕಾರಿಗಳ ವಿರುದ್ಧ ಕಿಡಿ. ಇದು ಬರೀ ದಂಧೆಕೋರರ ಧೈರ್ಯವಲ್ಲ, ಇದರ ಹಿಂದೆ ತಿರುಮಣಿ ಮತ್ತು ವೈಎನ್ ಹೊಸಕೋಟೆ ಪೊಲೀಸರ ರಕ್ಷಾ ಕವಚ ಇದೆ ಎಂಬ ಆರೋಪ ಕೇಳಿ ಬರುತ್ತಿದೆ. 10 ಬಾರಿ ದೂರು ನೀಡಿದ್ರು ಪೊಲೀಸರು ಜನ ವಿರುದ್ಧ ಪ್ರದರ್ಶಿಸುತ್ತಿದ್ದಾರೆ. ಭೂವಿಜ್ಞಾನ ಮತ್ತು ಕಂದಾಯ ಇಲಾಖೆಯ ಮೌನಕ್ಕೆ ಬೆಲೆ ಎಷ್ಟು? ಮಾಫಿಯಾದಿಂದ ಪಾಲು ಸರಿಯಾಗಿ ತಲುಪುತ್ತಿದೆಯೇ? ಜಿಲ್ಲಾಧಿಕಾರಿಗಳಿಗೆ ನೇರ ಪ್ರಶ್ನೆ ಎಚ್ಚರಿಕೆ ನೀಡಿ. ಜಿಲ್ಲಾಧಿಕಾರಿಗಳೇ, ನಿಮ್ಮ ಕೆಳಗಿನ ಅಧಿಕಾರಿಗಳು ಮಾಫಿಯಾದ ಕೈಗೊಂಬೆಯಾಗಿದ್ದಾರೆ. ಪಿನಾಕಿನಿ ನದಿಯ ಒಡಲು ಬರಿದಾಗುತ್ತಿದೆ. ಕೂಡಲೇ ಅಕ್ರಮ ವಾಹನಗಳನ್ನ ಸೀಸ್ ಮಾಡಿ ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳನ್ನ ಅಮಾನತುಗೊಳಿಸಿ. ಇಲ್ಲದಿದ್ರೆ ಪಾವಗಡದ ಜನರೇ ಬೀದಿಗಿಳಿಯುವುದು ಗ್ಯಾರಂಟಿ. ಜನತೆ ಉತ್ತರ ನಿರೀಕ್ಷಿಸುತ್ತಿದ್ದಾರೆ. ಜಿಲ್ಲಾಡಳಿತ ಮೌನ ಮುರಿಯುತ್ತಾ ಕಾದು ನೋಡೋಣ. ಈ ವಿಡಿಯೋವನ್ನ ಶೇರ್ ಮಾಡಿ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿ. ಬ್ಯೂರೋ ರಿಪೋರ್ಟ್ ಶಿವಾನಂದ್, ಭಾರತ ವೈಭವ ನ್ಯೂಸ್, ಪಾವಗಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.